ಲೋಕಸಭೆ ಚುನಾವಣೆಯ ಮತ ಎಣಿಕೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಲಬುರಗಿ ವಿಚಾರಕ್ಕೆ ಬರೋದಾದರೆ ಕಲಬುರಗಿ ವಿವಿಯ 9 ವಿಭಾಗದಲ್ಲಿ ಕೌಂಟಿಂಗ್ ನಡೆಯುತ್ತೆ. ಮತ ಎಣಿಕೆ ನಡೆಯಲಿದೆ. ಮೇ 4ರಂದು ಬೆಳಗ್ಗೆ 8ಕ್ಕೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಮ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ ಎಣಿಕೆ ಹಿನ್ನೆಲೆಯಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. 8 ವಿಧಾನಸಭಾ ಕ್ಷೇತ್ರ ಒಟ್ಟು ಹಾಗೆಯೇ 1 ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ವ್ಯವಸ್ಥೆ, ಒಟ್ಟು 21 ಸುತ್ತುಗಳ ಎಣಿಕೆ ಕಾರ್ಯ ಇರುತ್ತೆ. ಪ್ರತಿ ಕ್ಷೇತ್ರಕ್ಕೆ 14 ಎಣಿಕೆ ಟೇಬಲನ್ನು ಹಾಕಲಾಗಿದೆ. ಹಾಗೆಯೇ ಒಂದಕ್ಕೆ ಒಬ್ಬ ಮೇಲ್ವಿಚಾರಕ, ಸಹಾಯಕ ಮೈಕ್ರೋ ಅಬ್ಸರ್ವರ್ ಕೂಡ ಇರುತ್ತಾರೆ. ಸರಿಯ ಮಾಹಿತಿ ಸಿಕ್ಕಿದೆ. ಇಷ್ಟೆಲ್ಲ ಕಲಬುರಗಿಯಲ್ಲಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮತ ಎಣಿಕೆಗಾಗಿ. ಕಲಬುರಗಿ ವಿವಿಯ 9 ವಿಭಾಗದಲ್ಲಿ ಕೌಂಟಿಂಗ್ ನಡೆಯುತ್ತೆ. ಮೇ 4ರಂದು ಬೆಳಗ್ಗೆ 8ಕ್ಕೆ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಮತ ಎಣಿಕೆದು ಇದು ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಕಡೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ. ಹಾಗಾಗಿ 1 by 1 ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಹಾಲಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ 34 ಅಫ್ಜಲ್ಪುರ್ದು ಕೌಂಟಿಂಗ್ ಪ್ರಕ್ರಿಯೆ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲಾರ್ ಹಾಲಲ್ಲಿ ಜೇವರ್ಗಿ 35 ಅಸೆಂಬ್ಲಿ ಸೆಗ್ಮೆಂಟ್ದು ಕೌಂಟಿಂಗ್ ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ರೈಟ್ ಸೈಡಲ್ಲಿ ಗುರ್ಮಿಟ್ಕಲ್ದು, ಎಕ್ಸಾಮಿನೇಷನ್ ಸೆಂಟರಲ್ಲಿ ಚಿತ್ತಾಪುರ್, ಕನ್ನಡ ಡಿವಿಷನ್ ಗ್ರೌಂಡ್ ಫ್ಲೋರ್ ಹರಿಹರ್ ಹಾಲಲ್ಲಿ ಸೇಡಮ್ದು ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರಲ್ಲಿ ಗುಲ್ಬರ್ಗಾ ರೂರಲ್ದು, ಬೋಸ್ ಹಾಲ್ ಇನ್ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ದಕ್ಷಿಣದು ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ಲೆಫ್ಟ್ ಸೈಡಲ್ಲಿ ಗುಲ್ಬರ್ಗಾ ಉತ್ತರ ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲರ್ ಹಾಲಲ್ಲಿ ನಮ್ಮದು ಪೋಸ್ಟಲ್ ಬ್ಯಾಲೆಟ್ದು ಪ್ರತ್ಯೇಕವಾಗಿ ಒಂದಿರುತ್ತೆ. ತಮಗೆ ಗೊತ್ತಿರೋ ಹಾಗೆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸಿಂದ ಬಂದಿರೋದು ಎಲ್ಲ ಶಿಫ್ಟ್ ಎಲ್ಲ ಒಂದೇ ಕಡೆ ಮಾಡಿಸಿ ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಫಾರ್ ಸರ್ವಿಸ್ ವೋಟರ್ಸ್ ಏನಿರುತ್ತೆ, ಈ ಎರಡದು ವೋಟಿಂಗ್ ಕೌಂಟಿಂಗ್ ಒಂದೇ ಕಡೆ ನಾವು ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.